ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಜನವರಿಯಲ್ಲಿ ದಲಿತರ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕದ ಸಂಚಾಲಕ ಎಚ್ಎಲ್ ದಿವಾಕರ್ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ ತಿಂಗಳ ಮೊದಲ ಅಥವಾ ಎರಡನೇ ಭಾನುವಾರ ನಗರದ ಗಾಂಧಿ ಮೈದಾನದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಸಮಾವೇಶ ನಡೆಯಲಿದ್ದು, ಸಚಿವರಿಗೆ ಹಾಗೂ ಶಾಸಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಎಂದರು. ಅಂದು ಬೆಳಗ್ಗೆ 10 ಗಂಟೆಗೆ ಅಶೋಕಪುರದಿಂದ ಬುದ್ಧ ಮತ್ತು ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರವಿರುವ ರಥದ ಮೆರವಣಿಗೆ ನಡೆಯಲಿದೆ. 100 ಬೈಕ್ಗಳು, ಕಳಸ ಹಿಡಿದ ಮಹಿಳೆಯರು, ಪೂರ್ವಿಕರ ಸ್ತಬ್ಧ ಚಿತ್ರ, ಡೊಳ್ಳು ಕುಣಿತ ಮತ್ತು ವೀರಗಾಸೆ ಕುಣಿತ ಗಮನ ಸೆಳೆಯಲಿದೆ ಎಂದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರೀಯ ಕೊಟ್ಟಿದ್ದೀವಿ. ಅದೇ ರೀತಿ ಈ ಸಲ ನಾವು ಶ್ರೀ ಮಾದೇವನವರಿಗೆ ಕೊಟ್ಟಲ್ಲಿ ನಿರ್ಧಾರ ಮಾಡಿದ್ವಿ. ಇದೊಂದು ದಲಿತರ ಸ್ವಾಭಿಮಾನ ಸಮಾವೇಶ. ಯಾಕಂದರೆ ಇವತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಬಂದುಬಿಟ್ಟಿದ್ದಾರೆ ನಮ್ಮ ಸಂಘಟನೆಗೆ ಮತ್ತು ನಮ್ಮ ಜನಕ್ಕೆ. ನಾವು 1974-75 ಇಸ್ವಿಯಲ್ಲಿ ದಲಿತ ಸಂಘ ಸ್ಥಾಪನೆ ಆದಾಗ ಕರ್ನಾಟಕದ ಬೆಂಗಳೂರಿನ ಒಂದು ಸಂಘಟನೆ ರ್ಯಾಲಿ ನಡೆದಾಗ, ಹಾಗಾಗಿ ನಾವು 1974-75 ಇಸ್ವಿಯಲ್ಲಿ ಯಾವ ಥರ ಸಂಘಟನೆ ಇತ್ತು ಅದೇ ಸಂಘಟನೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಆಗಬೇಕಂತ ಹೇಳೋ ಕಾರಣಕ್ಕೋಸ್ಕರ ನಾವು ಈ ಒಂದು ಸಮಾವೇಶವನ್ನು ನಾವು ಮಾಡ್ತಿದ್ದೀವಿ. ನಾವು ಈ ಮಾಡುವಾಗ ನಮ್ಮ ಪೂರ್ವಿಕರು ಆದಂಥ ನಾರಾಯಣ ಗುರುಗಳಾಗಿರ್ಬೋದು, ಜ್ಯೋತಿ ಬಾಬುರಾಗಿರ್ಬೋದು, ಸಾವಿತ್ರಿಬಾಯಿ ಆಗಿರ್ಬೋದು, ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಈ ಕೆಲವು ಇತ್ಯಾದಿ ನಮ್ಮ ಮಹಾನುಭಾವರನ್ನು ನೆನೆಸ್ತಾ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ನಮ್ಮ ಜಿಲ್ಲಾ ಸಮಿತಿಯಿಂದ ನಿರ್ಧಾರ ಮಾಡಿದ್ವಿ. ಈ ಕಾರ್ಯಕ್ರಮ ನಮ್ಮ ಕೊಡಗಿರತಕ್ಕಂಥ ಎಲ್ಲ ದಲಿತ ಜನರಿಗೆ ಜಾಗೃತಿ ಮೂಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು, ಅದರಲ್ಲಿ ಈಗ ಬಹುಜನ ವಿದ್ಯಾರ್ಥಿಗಳನ್ನು ಗುರುತಿಸಬೇಕಂತೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 5,000 ಜನ ಸೇರುವ ನಿರೀಕ್ಷೆ ಇದೆ. ಮತ್ತು ಈ ಒಂದು ಕಾರ್ಯಕ್ರಮವು ಆಗಬೇಕಂತಂದರೆ ನಮ್ಮ ಎಲ್ಲರ ಸಹಕಾರ ಅಗತ್ಯ. ದಲಿತ ಸಂಘರ್ಷ ಸಮಿತಿ ಮಡಿಕೇರಿ ತಾಲೂಕು ಸಂಚಾಲಕ ಎಪಿ ದೀಪಕ್ ಅವರು ಮಾತನಾಡಿ, ಕಾರ್ಯಕ್ರಮದಲ್ಲಿ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ಎಸ್ಸಿ ಮಹದೇವಪ್ಪ ಅವರಿಗೆ ದಲಿತ ರತ್ನ ಪ್ರಶಸ್ತಿ, ಕೊಡಗಿನ 2 ಶಾಸಕರಿಗೆ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಆಧಾರದ ಮೇಲೆ ಕೊಡಗು ರತ್ನ ಪ್ರಶಸ್ತಿ ನೀಡಲಾಗುತ್ತೆ. ಅಲ್ಲದೆ ಹೋರಾಟಗಾರರಾದ ಜಯಪ್ಪ ಹಾನಗಲ್, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ನಿವೃತ್ತ ನೌಕರರ ಸಮಿತಿ ಅಧ್ಯಕ್ಷ ಸಿದ್ದಯ್ಯ ಹಾಗೂ ಸಮಾಜ ಸೇವಕ ಎಚ್.ವಿ. ದೇವದಾಸ್ ಅವರಿಗೂ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಎಂದರು. ಕಾರಣ ಮುಖ್ಯವಾಗಿ ಸಂವಿಧಾನದ ಬಗ್ಗೆ ಅರಿವು ಇಲ್ಲದೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಂವಿಧಾನದ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಪ್ರಿಯಾಂಬಲನ್ನು ಓದಿಸೋದಂತಿರ್ಬೋದು, ಸಂವಿಧಾನ ಜಾಥಾ ಮಾಡುವಂಥದ್ದಿರ್ಬೋದು, ಒಂದು ದೊಡ್ಡ ಕ್ರಾಂತಿ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದಾರೆ. ಹಾಗಾಗಿ ಇದನ್ನ ಕನ್ಸಿಡರ್ ಮಾಡಿ ನಾವು ಈ ವರ್ಷ ಅವರಿಗೆ ದಲಿತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ 2 ಶಾಸಕರಿಗೆ ಅವರು ಮಾಡಿರುವಂತಹ ಅಭಿವೃದ್ಧಿ ಆಧಾರದ ಮೇಲೆ ಅವರಿಗೆ ಕೊಡಗು ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿನ ಸಮಾಜ ಸೇವಕರಾದಂಥ ಮತ್ತು ರಿಟೈರ್ಡ್ ಡಾಕ್ಟರ್ ಆಗಿರ್ತಕ್ಕಂಥ ಎಚ್.ವಿ. ದೇವದಾಸ್ ಇರ್ಬೋದು, ಅದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನಿವೃತ್ತ ನೌಕರರ ಸಮಿತಿ ಅಧ್ಯಕ್ಷರು ಸಿದ್ದಯ್ಯ ಇರ್ಬೋದು, ಇವರಿಗೆಲ್ಲ ಕೊಡಗು ಭೂಷಣ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ನಮ್ಮ ಸಮೀಕ್ಷೆ ಪ್ರಕಾರ ಒಂದು 5,000 ಜನ ಸೇರುವಂಥ ಒಂದು ನಾವು ಅನ್ಕೊಂಡಿದ್ದೀವಿ. 5,000 ಜನ ಸೇರ್ಬೋದು. ಈ ಕಾರ್ಯಕ್ರಮ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಜನವರಿ ಇನ್ನೂ ಎಸ್.ಸಿ. ಮಾದೇವಪ್ಪ ಡೇಟ್ ಕೊಡಲಿಲ್ಲ. ಒಂದು ಜನವರಿಯಲ್ಲಿ ಫಸ್ಟ್ ಭಾನುವಾರ ಆಗುತ್ತೆ ಅಥವಾ ಸೆಕೆಂಡ್ ಭಾನುವಾರ, ಸಂಡೇನೇ ಇರುತ್ತೆ ಆಲ್ಮೋಸ್ಟ್. ಬಟ್ 2ರಲ್ಲಿ ಕನ್ಫರ್ಮ್ ಮಾಡಿ ಹೇಳ್ತೀನಿ, 10 ಡೇಸ್ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಸೊ 2 ಡೇಟಲ್ಲಿ ಯಾವುದೋ ಒಂದು ಡೇಟಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಸೊ ಆ ದಿನ ಅಶೋಕಪುರದಿಂದ ನಾವು ಒಂದು 100 ಬೈಕ್ ಜಾಥಾ, ಜೊತೆಗೆ ಮಹಿಳೆಯರದ್ದು ಕಳಶ ಇರುತ್ತೆ. ಅದರ ಜೊತೆಗೆ ಪೂರ್ವಿಕರ ಸ್ತಬ್ಧ ಚಿತ್ರ, ಡೊಳ್ಳು ಕುಣಿತ, ವೀರಗಾಸ ಕುಣಿತ, ಬುದ್ಧ ಬಸವ ಅಂಬೇಡ್ಕರ್ ಅವರ ರಥಗಳಿರುತ್ತೆ. ಆಲ್ಮೋಸ್ಟ್ 5,000 ಜನ ಕೂಡ ಅಶೋಕಪುರದಿಂದ ನಾವು ರ್ಯಾಲಿ ಗಾಂಧಿ ಭವನಕ್ಕೆ ಬರ್ತೀವಿ. ಗಾಂಧಿ ಮಂಟಪಕ್ಕೆ ಬಂದು ಅಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ, ಜೊತೆಗೆ ಈ ದಲಿತ ಪ್ರಶಸ್ತಿ ಏನಿದೆ ಅದನ್ನೆಲ್ಲ ಅಲ್ಲಿ ಕೊಡ್ತೀವಿ.
ಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕಿ ಪ್ರೇಮ ಕೃಷ್ಣಪ್ಪ ಹಾಗೂ ಸದಸ್ಯ ಸಿಪಿ ಸಿದ್ದೇಶ್ವರ್ ಪಾಲ್ಗೊಂಡಿದ್ದರು.